ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೊದಲನೆಯ ಪ್ರಶ್ನೆ, ನಮ್ಮ ಜೀವನವನ್ನು ಮತ್ತು ಈ ಸಿದ್ಧಾಂತದ ಜೀವನವನ್ನು ಹೇಗೆ ನಾವು ಸಮವಾಗಿ ತೆಗೆದುಕೊಂಡು ಹೋಗೋದು ಅಂತ ಪ್ರಶ್ನೆ. ಇದಕ್ಕೆ ಪ್ರಮಾಣಾದಿಗಳು ಇಲ್ಲ, ಆದರೆ ಒಂದು ರೀತಿಯಾಗಿ ತಿಳಿದುಕೊಳ್ಳಬೇಕಾದರೆ ಲೌಕಿಕ ವಿಷಯಗಳಲ್ಲಿ ಹೋಗುವುದು ತಪ್ಪಾದದ್ದು, ಇದು ಶಾಸ್ತ್ರಕ್ಕೆ ವಿರುದ್ಧವಾದದ್ದು. ಅದನ್ನು ನಾನು ಇಲ್ಲಿ ಹೇಳೋದಿಲ್ಲ. ಈಗಿನ ಕಲಿಯುಗದ ರೀತಿಯಾಗಿ ಎರಡನ್ನೂ ನಾವು ಸಮವಾಗಿ ತೆಗೆದುಕೊಂಡು ಹೋಗಬೇಕಾದರೆ ಒಂದು ಟೈಮ್ ಟೇಬಲನ್ನು ಹಾಕಿಕೊಳ್ಳಬೇಕು. ಈ ಸಮಯಕ್ಕೆ ಇದು, ಈ ಸಮಯಕ್ಕೆ ಇದು ಅಂತ ಅಲ್ಲ. ಸಂಧ್ಯಾ ವಂದನೆ ನಮ್ಮದು ಇಷ್ಟೊತ್ತು ಆಗತ್ತೆ, ಪೂಜೆಯು ನಮ್ಮದು ಇಷ್ಟೊತ್ತು ಆಗತ್ತೆ ಅಂತೆನ್ನುವುದು ಕಾರಣವಲ್ಲ. ಅದನ್ನು ನಾವು ಮಾಡ್ತಾ ಹೋದರೆ 3 ತಾಸು ಆದದ್ದು 1 ಗಂಟೆ ಅಲ್ಲೇ ನಮಗೆ ಬರುತ್ತೆ. ಸಂಧ್ಯಾ ವಂದನ 1 ತಾಸು ಮಾಡ್ತಾ ಇದ್ದವರು 15 ನಿಮಿಷ 20 ನಿಮಿಷದಲ್ಲಿ ಸಂಧ್ಯಾ ವಂದನೆ ಮಾಡುವಂತಹದ್ದು, ಅದು ಅಭ್ಯಾಸ ಮಾಡಿ ನಮಗೆ ಆ ಸಂಧ್ಯಾ ವಂದನೆ, ದೇವರ ಪೂಜೆ, ವೈಶ್ವದೇವ ಬಲಿಹರಣಾದಿಗಳನ್ನೂ ಮಾಡ್ತೀವಿ. ಈ ಕಡೆ ಕೆಲಸಕ್ಕೂ ಹೋಗಿ ಹಣವನ್ನು ಕೂಡ ಸಂಪಾದನೆಯನ್ನು ಮಾಡಿಕೊಳ್ಳಬಹುದು. ಇಂದಿಗೂ ಎಷ್ಟೋ ಜನ ಅದನ್ನು ಮಾಡ್ತಾರೆ. ಆದರೆ ಶ್ರೀಮದಾಚಾರ್ಯರ ಶಾಸ್ತ್ರದ ಪ್ರಕಾರ ಲೌಕಿಕ ವಿಚಾರದಲ್ಲಿ ಹೋಗಲೇಬಾರದು ಅಂತೆನ್ನುವುದಾಗಿ ಅವರು ಒಂದು ವಿಚಾರವನ್ನು ಹೇಳಿದ್ದಾರೆ. ಆದರೆ ಕಲಿಯುಗದಲ್ಲಿ ನಾವು ಇರ್ತಾ ಇರುವುದರಿಂದ ಆ ಶಾಸ್ತ್ರವನ್ನೂ ಬಿಡದೆ ಶ್ರೀಮದಾಚಾರ್ಯರು ಹೇಳಿದ ರೀತಿಯಲ್ಲಿ ಮಾಡ್ತಾ ಮತ್ತು ಈ ಲೌಕಿಕವಾದ ಜೀವನವನ್ನೂ ನಾವು ನಿಭಾಯಿಸಬೇಕಾದರೆ ಒಂದು ಪಟ್ಟಿಯನ್ನು, ಟೈಮ್ ಟೇಬಲನ್ನು ನಾವು ಹಾಕಿಕೊಂಡು ಅದರ ರೀತಿಯಲ್ಲಿ ನಾವು ವಿಭಾಗವನ್ನು ಮಾಡಿ ಶ್ರಮವಾದರೂ ಅಲ್ಪ, ಅಂದರೆ ಶ್ರೀಮದಾಚಾರ್ಯರು ಹೇಳಿದ್ದಾರೆ, ಧರ್ಮವನ್ನು ಬಿಡಬೇಡ, ಎಷ್ಟಾಗತ್ತೋ ಅಷ್ಟಾದರೂ ಧರ್ಮವನ್ನು ಮಾಡು ಅಂತೆನ್ನುವುದನ್ನು ತಿಳಿಸಿಕೊಟ್ಟಿದ್ದಾರೆ. ಅದರಿಂದ ಎಷ್ಟಾಗತ್ತೋ ಅಷ್ಟು ಧರ್ಮವನ್ನಾದರೂ ಕೂಡ ನಾವು ಮಾಡಿ ಲೌಕಿಕ ವಿಚಾರದಲ್ಲಿ ನಾವು ಹೋಗಬಹುದು ಅಂತೆನ್ನುವುದು ಇದಕ್ಕೆ ಉತ್ತರವಾಗಿ ಕೊಡಬಹುದು.